Namaste everyone, welcome back to my channel. So this is the last video before your NEET examination. So ನೀವೇನು ಎಕ್ಸಾಮ್ ಕೊಡೋದಕ್ಕೆ ಹೋಗ್ತಿದ್ದೀರಾ, ಸೊ ಆ ಭಯ ಇರುತ್ತೆ, ಫ್ರಸ್ಟ್ರೇಷನ್ ಇರುತ್ತೆ, ನಾಳೆನೇ ಎಕ್ಸಾಮ್ ಅನ್ನೋವಾಗ ಎಷ್ಟು ಟೆನ್ಷನ್ ಇರುತ್ತೆ ಅಂದರೆ ಓ ಮೈ ಗುಡ್ನೆಸ್, ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ, ಯಾವ ಥರ ಪ್ರಿಪೇರ್ ಆಗಿರಬೇಕು ಮೆಂಟಲಿ ಆ್ಯಂಡ್ ಸೈಕಲಾಜಿಕಲಿ ಆ್ಯಂಡ್ ಫಿಸಿಕಲಿ ಎಲ್ಲ ವೇದಲ್ಲೂ. ಸೊ ಈ ಎಕ್ಸಾಮ್ ಇರೋದ್ರಿಂದಾಗಿ ದಿಸ್ ಇಸ್ ನಾಟ್ ದ ಎಂಡ್ ಆಫ್ ಯುವರ್ ಲೈಫ್. ನಂಗೆ ಗೊತ್ತು ಹೌ ಫ್ರಸ್ಟ್ರೇಟೆಡ್ ನೀಟ್ ಎಕ್ಸಾಮ್ ಈಸ್. ನೀಟ್ ತುಂಬ ಜನರು ಹೇಳ್ತಾರೆ ಈಸಿ ಆಗಿರುತ್ತೆ, ಬಟ್ ದೆನ್ ರಿಯಾಲಿಟಿ ಹಿಟ್ಸ್ ಡಿಫ್ರೆಂಟ್. ಈ ಥರ ಇರಬೇಕಾದ್ರೆ ನೀವು ಏನೂ ಟೆನ್ಷನ್ ಮಾಡೋಕ್ಕೆ ಹೋಗಬೇಡಿ. ಡೋಂಟ್ ವರಿ ಎಟ್ ಆಲ್, ನೋ ಟೆನ್ಷನ್, ನೋ ಫ್ರಸ್ಟ್ರೇಷನ್, ನಥಿಂಗ್. ಚಿಲ್ಲಾಗಿರಿ, ಎಕ್ಸಾಮ್ ಹೋಗ್ಬಿಟ್ಟು ಕೊಟ್ಬಿಟ್ಟು ಬನ್ನಿ. ರಿಯಾಲಿಟಿ ಏನಾಗುತ್ತೆ ಗೊತ್ತಿಲ್ಲ, ಕೆಲವೊಬ್ರು ಮಾಕ್ ಟೆಸ್ಟಲ್ಲಿ ಚೆನ್ನಾಗಿ ಮಾಡಿರಲ್ಲ, ಬಟ್ ರಿಯಲ್ ಎಕ್ಸಾಮ್ ಏನು ಬರುತ್ತೆ, ರಿಯಾಲಿಟಿಲಿ ನೀಟ್ ಏನು ಕೊಡ್ತೀರಾ, ದಟ್ ವಿಲ್ ಬಿ ಸೂಪರ್ ಆಸಮ್, ಸೂಪರ್ ಡೂಪರ್. ಟೆನ್ಷನ್ ಏನೂ ಮಾಡಬೇಡಿ, ಚಿಲ್ಲಾಗಿರಿ, ಎಕ್ಸಾಮ್ ಹೋಗ್ಬಿಟ್ಟು ಕೊಟ್ಬಿಟ್ಟು ಬನ್ನಿ. ಆಲ್ ದ ವೆರಿ ಬೆಸ್ಟ್. ಸೊ ಡ್ರೆಸ್ ಕೋಡ್ ಏನಪ್ಪ ಇದೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ, ಅಲ್ಲಿ ಕರೆಕ್ಟು ಟೈಮ್ ಹೋಗಿ. ಕರೆಕ್ಟ್ ಅಂದರೆ ಹೇಳಿರೋ ಟೈಮ್ಗಿಂತ 1 ಗಂಟೆ ಮೊದಲು ಹೋದರೂ ಪರವಾಗಿಲ್ಲ. ಯಾಕಪ್ಪ ಅಂದರೆ ಅಲ್ಲಿ ರಿಜಿಸ್ಟ್ರೇಷನ್ ಟೈಮಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂಥ ಗೊಂದಲ ಇರಬಾರ್ದು, ಕಷ್ಟ ಆಗಬಾರ್ದು ಅನ್ನೋ ರೀಸನ್ಗೆ. ಸೊ ಯಾ, that's all today's video. So all the very best to all my kiddos. Please do rock the paper. Tension madbedi. All the best. Love you all. Bye bye.